ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಸಾಮ್ರಾಜ್ಯಗಳ ಪ್ರಸಿದ್ಧ ರಾಜರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಭಾರತದ ಪ್ರಮುಖ ಸಾಮ್ರಾಜ್ಯಗಳು ಮತ್ತು ಅವರ ಪ್ರಸಿದ್ಧ ರಾಜರುಗಳು ಯಾರ್ಯಾರು ಅಂತ ನೋಡೋಣ. ಮೊದಲನೇದಾಗಿ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದ ಒಂದು ಪ್ರಸಿದ್ಧ ದೊರೆ ಅಶೋಕ ಮಹಾರಾಜ ಏನಿದ್ದಾರೆ ಅವರು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಗುಪ್ತ ಸಾಮ್ರಾಜ್ಯವನ್ನು ನಾವು ನೋಡ್ತಾ ಹೋಗೋದಾದರೆ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಸಮುದ್ರ ಗುಪ್ತ ಅಥವಾ ಎರಡನೇ ಚಂದ್ರಗುಪ್ತ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ವರ್ಧನರಲ್ಲಿ ಹರ್ಷವರ್ಧನ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ರಜಪೂತರ ವಂಶಗಳಲ್ಲಿ ಒಂದಾದಂಥ ಗುರ್ಜರ ಪ್ರತಿಹಾರರನ್ನು ನಾವು ನೋಡ್ತಾ ಹೋಗೋದಾದರೆ ಗುರ್ಜರ ಪ್ರತಿಹಾರರಲ್ಲಿ ನಾಗಭಟ ಪ್ರಸಿದ್ಧ ದೊರೆಯಾಗಿರ್ತಾನೆ. ಇನ್ನು ಮತ್ತೊಂದು ರಾಜಪೂತರ ಒಂದು ವಂಶ ಪಾಲರಲ್ಲಿ ಧರ್ಮಪಾಲ ಪ್ರಸಿದ್ಧ ದೊರೆಯಾಗಿರ್ತಾನೆ. ಇನ್ನು ರಜಪೂತರ ಮತ್ತೊಂದು ವಂಶ ಚೌಹಾಣರು. ಈ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣ ಏನಿದ್ದಾರೆ ಇವರು ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಗುಹಿಲರನ್ನು ನಾವು ನೋಡ್ತಾ ಹೋಗೋದಾದರೆ ಗುಹಿಲರು ಕೂಡ ರಜಪೂತರ ಒಂದು ವಂಶ. ಈ ಒಂದು ವಂಶದ ಪ್ರಸಿದ್ಧ ದೊರೆ ಕೊಮ್ಮಾಣ ಏನಿದ್ದಾರೆ ಇವರು ಗುಹಿಲರ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಈ ಅಹೋಮ್ ರಾಜವಂಶ ನಮ್ಮ ಈಶಾನ್ಯ ಭಾರತದಲ್ಲಿ ಬರುವಂಥ ಒಂದು ರಾಜವಂಶ. ಈ ಅಹೋಮ್ ರಾಜವಂಶದ ಪ್ರಸಿದ್ಧ ದೊರೆ ಸುಹಾಂಗ್ಮು ಮತ್ತು ಸುಪಾತ್ಪ ಅನ್ನುವಂಥ ರಾಜರುಗಳು ಏನಿರ್ತಾರೆ ಅವರು ಪ್ರಸಿದ್ಧ ದೊರೆಗಳಾಗಿರ್ತಾರೆ. ಇನ್ನು ಕಾರ್ಕೋಟ ರಾಜವಂಶ. ಈ ಕಾರ್ಕೋಟ ರಾಜವಂಶ ಕಾಶ್ಮೀರದಲ್ಲಿ ಬರುವಂಥ ಒಂದು ರಾಜವಂಶ ಆಗಿದೆ. ಇದರ ಪ್ರಸಿದ್ಧ ದೊರೆ ಲಲಿತಾದಿತ್ಯ ಏನಿದ್ದಾರೆ ಈ ಕಾರ್ಕೋಟ ರಾಜವಂಶದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ದೆಹಲಿ ಸುಲ್ತಾನರಲ್ಲಿ 5 ಮನೆತನಗಳು ಬರ್ತವೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಲೋಧಿ ಸಂತತಿ, ಸಯ್ಯದ್ ಸಂತತಿ ಅಂತೇಳ್ಬಿಟ್ಟು ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ. ಮತ್ತು ತನ್ನ ಪ್ರಯೋಗಗಳ ಮೂಲಕ ಹೆಸರುವಾಸಿಯಾದಂಥ ಮಹಮ್ಮದ್ ಬಿನ್ ತುಘಲಕ್ ಕೂಡ ದೆಹಲಿ ಸುಲ್ತಾನರಲ್ಲಿ ಬರ್ತಾನೆ. ಇಲ್ತಮಷ್ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಅಲ್ಲಾವುದ್ದೀನ್ ಖಿಲ್ಜಿಯನ್ನು ತಗೋಬೋದು. ಇನ್ನು ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕದ ಪ್ರಮುಖ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು. ಆ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ. ಅದು ಬಿಟ್ಟರೆ 2ನೇ ದೇವರಾಯ ಬರ್ತಾನೆ. ಇನ್ನು ಬಹಮನಿ ಸಾಮ್ರಾಜ್ಯವನ್ನು ನಾವು ನೋಡ್ತಾ ಹೋಗೋದಾದರೆ ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಫಿರೋಜ್ ಶಾ ಬರ್ತಾರೆ. ನೆಕ್ಸ್ಟ್ ವಿಜಯಪುರದ ಆದಿಲ್ ಶಾಹಿಗಳಲ್ಲಿ 2ನೇ ಇಬ್ರಾಹಿಂ ಬರ್ತಾರೆ. ವಿಜಯಪುರದ ಆದಿಲ್ ಶಾಹಿಗಳಲ್ಲಿ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಮೊಘಲ್ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಕ್ಬರ್ ನಂತರದಲ್ಲಿ ನಾವು ಜಹಾಂಗೀರ್ ಮತ್ತು ಶಾಜಹಾನ್ ಮತ್ತು ಆಮೇಲೆ ಔರಂಗಜೇಬನನ್ನು ಕೂಡ ತಗೋಬೋದು. ಆದರೆ ಅವರೆಲ್ಲರಿಗಿಂತಲೂ ಶ್ರೇಷ್ಠವಾದಂಥ ದೊರೆ ಅಕ್ಬರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಮರಾಠರನ್ನು ನಾವು ನೋಡ್ತಾ ಹೋಗೋಣ. ಮರಾಠರಲ್ಲಿ ಪ್ರಸಿದ್ಧ ದೊರೆ ಛತ್ರಪತಿ ಶಿವಾಜಿ ಏನಿದ್ದಾರೆ ಅವರು ಮರಾಠ ವಂಶದಲ್ಲಿ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಶಾತವಾಹನರಲ್ಲಿ ಪ್ರಸಿದ್ಧ ದೊರೆ ಗೌತಮಿಪುತ್ರ ಶಾತಕರ್ಣಿ ಏನಿದ್ದಾರೆ ಶಾತಕರ್ಣಿ ಈ ಒಂದು ವಂಶದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಕದಂಬರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕದಂಬರಲ್ಲಿ ಮಯೂರವರ್ಮ ಏನಿದ್ದಾರೆ ಮಯೂರವರ್ಮ ಈ ವಂಶದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಗಂಗರಲ್ಲಿ ನಾವು ನೋಡೋದಾದರೆ ದುರ್ವಿನೀತ ಅಥವಾ ಸುವಿನೀತ ಅಂತ ಏನು ಕರಿತೀವಿ ಅವರು ಈ ಒಂದು ವಂಶದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧ ದೊರೆ 2ನೇ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಅಂತ ಏನು ಕರಿತೇವೆ ಅವರು ಈ ಒಂದು ವಂಶದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಪಲ್ಲವರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಪಲ್ಲವರಲ್ಲಿ ನರಸಿಂಹವರ್ಮ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ರಾಷ್ಟ್ರಕೂಟರಲ್ಲಿ ನಾವು ನೋಡೋದಾದರೆ ಅಮೋಘ ವರ್ಷ ನೃಪತುಂಗ ಈ ಒಂದು ರಾಷ್ಟ್ರಕೂಟ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಆಗ್ತಾನೆ. ಇನ್ನು ಕಲ್ಯಾಣಿ ಚಾಲುಕ್ಯರಲ್ಲಿ ನಾವು ನೋಡ್ತಾ ಹೋಗೋದಾದರೆ 6ನೇ ವಿಕ್ರಮಾದಿತ್ಯ ಏನಿದ್ದಾರೆ ಅವರು ಕಲ್ಯಾಣಿ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು
ಹೊಯ್ಸಳರಲ್ಲಿ ವಿಷ್ಣುವರ್ಧನ ದೊರೆ ಏನಿದ್ದಾರೆ, ವಿಷ್ಣುವರ್ಧನ ಈ ಹೊಯ್ಸಳ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾರೆ. ಇನ್ನು ಚೋಳರಲ್ಲಿ ರಾಜ ಚೋಳ ಪ್ರಸಿದ್ಧ ದೊರೆಯಾಗಿರ್ತಾನೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಭಾರತದ ಪ್ರಮುಖ ಸಾಮ್ರಾಜ್ಯದ ಪ್ರಸಿದ್ಧ ರಾಜರುಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.